ಬಾಲ್ಯದಿಂದಲೂ ಈಕೆಗೆ ಇದ್ದ ಕನಸು ಒಂದೇ, ಅದು ನಟಿಯಾಗಬೇಕು ಎಂಬುದು. ಅದರಂತೆ ಬಣ್ಣದ ಲೋಕದ ನಂಟು ಬೆಳೆಸಿಕೊಂಡ ಈಕೆ ಕಿರುತೆರೆ ಮಾತ್ರವಲ್ಲದೆ ಹಿರಿತೆರೆಯಲ್ಲೂ ಮೋಡಿ ಮಾಡಿದ ಬೆಡಗಿ. ನಾವು ಇಂದು ಮಾತನಾಡ್ತಿರೋ ಚೆಲುವೆಯ ಹೆಸರು ಕಾವ್ಯ ರಮೇಶ್. ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ನಾಯಕಿ ರೂಪಾಗಿ ನಟಿಸುತ್ತಿರುವ ಕಾವ್ಯ ರಮೇಶ್ ಅವರ ನಟನಾ ಪಯಣ ಶುರುವಾಗಿದ್ದು ಪೋಷಕ ಪಾತ್ರದ ಮೂಲಕ. ಸೀತಾವಲ್ಲಭ ಧಾರಾವಾಹಿಯಲ್ಲಿ ನಾಯಕ ಆರ್ಯನ ತಂಗಿ ಅದಿತಿಯಾಗಿ ನಟಿಸಿದ್ದ ಈಕೆ ಮೊದಲ ಧಾರಾವಾಹಿಯಲ್ಲಿಯೇ ಕಿರುತೆರೆ ವೀಕ್ಷಕರ ಮನಸೆಳೆದಾಕೆ. ನಂತರ ಸೀದಾ ಹಿರಿತೆರೆಗೆ ಹಾರಿದ ಕಾವ್ಯ ಚೌಕಬಾರ ಸಿನಿಮಾದಲ್ಲಿ ಎರಡನೇ ನಾಯಕಿಯಾಗಿ ನಟಿಸಿ ಸೈ ಎನ್ನಿಸಿಕೊಂಡ್ರು. ಮುಂದೆ ಮೂಲತಃ ನಮ್ಮವರೇ ನೋಟದ ಪುಟಗಳು ಬಣ್ಣ ಹಚ್ಚಿದ ಈಕೆ ತೆಲುಗು ಅಂಗಳದಲ್ಲಿ ಮೋಡಿ ಮಾಡಿದ ಹುಡುಗಿ. ನಚ್ಚಿನಾವುಡು ಹಾಗೂ RCM ಪುರಂ ಎನ್ನುವ ತೆಲುಗು ಸಿನಿಮಾಗಳಲ್ಲಿ ಅಭಿನಯಿಸಿರುವ ಈಕೆ ಗೌರಿಶಂಕರ ಧಾರಾವಾಹಿಯ ಮೂಲಕ ಮತ್ತೆ ಕನ್ನಡ ಕಿರುತೆರೆಗೆ ಮರಳಿದ್ರು. ಈಗ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಬಣ್ಣ ಹಚ್ಚುತ್ತಿರುವ ಈ ಚೆಂದುಳ್ಳಿ ಚೆಲುವೆಗೆ ಕನಸು ನನಸು ಮಾಡಿಕೊಂಡ ಖುಷಿ ಇದೆ.